ನಮಸ್ಕಾರ ಕರ್ನಾಟಕ. ಭಾರತದ ಹಾಗೂ ಕರ್ನಾಟಕದ ರಾಜಕಾರಣಿಗಳ ಬಳಿ 224 99% ಕಂಟೈನರ್ ಗಟ್ಟಲೆ ಹಣ ಇಟ್ಕೊಂಡಿದ್ದಾರೆ ಅಂತಂದ್ರೆ ನೀವು ಯಾರು ನಂಬೋದೇ ಇಲ್ಲ. ಕಂಟೈನರ್ ಗಟ್ಟಲೆ ಚಿನ್ನ ಇಟ್ಕೊಂಡವ್ರೆ. ಇಲ್ಲ ಗುರು, ತುಂಬ ಒಳ್ಳೆಯವರು, ನಮ್ಮ ಬ್ರದರ್ ತುಂಬ ಒಳ್ಳೆಯವನು, ನಮ್ಮ ಬಂಡೆ ತುಂಬ ಒಳ್ಳೆಯವನು, ನಮ್ಮ ಎಡ್ಡಿ ಮಗ ತುಂಬ ಒಳ್ಳೆಯವನು ಅಂತೀರ. ಒಳ್ಳೆಯವರೇ ಎಲ್ಲಿವರೆಗೆ ಅಂತಂದರೆ ನೀವು ಓಟ್ ಹಾಕೋವರೆಗೂ, ಆಮೇಲೆ ನೀವು ಕಟ್ಟಿರೋ ತೆರಿಗೆಯನ್ನು ಸ್ವಾಹ ಮಾಡೋವರೆಗೂ. ಈಗ ಈ ಲಿಸ್ಟಿಗೆ ಮೊನ್ನೆ ನೋಡಿದ್ರೆ ಕಂಟೈನರ್ ಗಟ್ಟಲೆ ಹಣ ಕದ್ದಿರೋದನ್ನು ನೀವು ಮನವರಿಕೆ ಮಾಡ್ಕೊಂಡಿರ್ಬೋದು. ಇವತ್ತು ಕಂಟೈನರ್ ಗಟ್ಟಲೆ ಒಬ್ಬೊಬ್ಬ ರಾಜಕಾರಣಿ ಬದಲೇ 10 ಕಂಟೈನರ್, 20 ಕಂಟೈನರ್, 50 ಕಂಟೈನರ್, 100 ಕಂಟೈನರ್ ಹಣ ಅಥವಾ ಅದರ ಮೌಲ್ಯದ ಚಿನ್ನಗಳನ್ನು ಇವರು ಸ್ಟಾಕ್ ಮಾಡಿದ್ದಾರೆ. ಇದಕ್ಕೆ ಮತ್ತೊಂದು ಉದಾಹರಣೆ, ಕಾಂಗ್ರೆಸ್ ಪಕ್ಷದಿಂದ ದುರ್ಗದಿಂದ, ಚಿತ್ರದುರ್ಗ ಇಫ್ ಐ ಆಮ್ ನಾಟ್ ರಾಂಗ್, ದುರ್ಗದಿಂದ ದೊಡ್ಡಣ್ಣನ ಅಳಿಯ ಪಪ್ಪಿಗೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟು ಗೆದ್ದು ಬಂದಂಥ ಇವನು ಮಾಡಿದ್ದೆಲ್ಲ ಹಲ್ಕ ಕೆಲಸನೇ. ಬೆಟ್ಟಿಂಗ್ ಆ್ಯಪ್ಗಳಲ್ಲಿ 100 ಕೋಟಿ ಆ್ಯಸ್ ಪರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು 380 ಕೋಟಿಗೂ ಹೆಚ್ಚು, ಅಂದರೆ ಮೊನ್ನೆ ಕಂಟೈನರ್ ಕಾಣೆ ಆಯ್ತಲ್ಲ, ಅಷ್ಟು ದುಡ್ಡು ಬರೀ ಬೆಟ್ಟಿಂಗ್ ಆ್ಯಪಲ್ಲಿ ಹಾಕಿದ್ದಂತೆ. ಅದನ್ನೆಲ್ಲ ಸೀಸ್ ಮಾಡಿಕೊಂಡು 177 ಕೋಟಿ ರೂಪಾಯಿಯ ಸೀಸ್ ಮಾಡಿಕೊಂಡಂಥ ಇಡಿ ವರದಿಯನ್ನು ಒಪ್ಪಿಸಿದೆ. ಕಾಂಗ್ರೆಸ್ ಪಕ್ಷದ MLA, ಎಲ್ಲ ಪಕ್ಷದಲ್ಲೂ ಇದ್ದಾರೆ ಬಿಡ್ರಿ, ಬ್ರದರ್ ಆಗಿರ್ಬೋದು, ಬಂಡೆ ಆಗಿರ್ಬೋದು, ಎಡ್ಡಿ ಆಗಿರ್ಬೋದು, ಎಲ್ಲ ಪಕ್ಷದಲ್ಲೂ ಕೂಡ ಕಂಟೈನರ್ ಗಟ್ಟಲೆ ಹಣ ಇಟ್ಟಿದ್ದಾರೆ. ಅದಕ್ಕೋಸ್ಕರನೇ ಆ ಲಿಸ್ಟಿಗೆ ಮತ್ತೊಂದು ಸೇರ್ಪಡೆ 177 ಕೋಟಿ ರೀ. ನೀವು ಮನೇಲಿ 1 ಕೋಟಿ ನೋಡೋಕ್ಕಾಗಲ್ಲ, 1 ಕೋಟಿ ಇಡೋಕ್ಕಲ್ಲ, 10 ಲಕ್ಷ ಇಡೋಕ್ಕಾಗಲ್ಲ. 1 ಲಕ್ಷ ರೂಪಾಯಿ ನಿಮ್ಮ ಮನೆ ಜೇಬಲ್ಲಿ ಇರಲ್ಲ. EMI ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂ ಮಾಡಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಅಪ್ಪ ಅಮ್ಮನ ತೋಟಕ್ಕೆ ಲಾಸ್ ಆಗಿದೆ ಅವ್ರಿಗೆ ಕೊಡಬೇಕು, ಮತ್ತು ತಗೊಂಡ್ರೆ ಸಾಲ ತೀರಿಸ್ಬೇಕು, ಮನೆ ಯಾವುದೊಂದು ತೊಗೊಂಡ್ಬಿಟ್ಟಿರ್ತೀವಿ ಸಣ್ಣ ಮನೆ, ಅದಕ್ಕೊಂದು EMI ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಏನೋ ಹೆಚ್ಚು ಕಮ್ಮಿ ಹಾಸ್ಪಿಟ್ಲ್ ಕಟ್ಟಬೇಕು. ಅಷ್ಟೊತ್ತಿಗೆ ಈ ಟೆನ್ಷನ್ಗೆಲ್ಲ ತಲೆಯಲ್ಲಿ ಕೂದಲು ಉದ್ರೋಗಿರ್ತದೆ, ಹಾರ್ಟ್ ಪ್ರಾಬ್ಲಮ್ ಬಂದಿರ್ತದೆ, ಲಿವರ್ ಪ್ರಾಬ್ಲಮ್ ಬಂದಿರ್ತದೆ. ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾರೆ.